ಯೂಸರ್ ಫ್ರೆಂಡ್ಲಿ ನಮ್ಮ ಮೆಟ್ರೋದಲ್ಲಿ ಮತ್ತೊಂದು ಕಿರಿಕ್ ನಡೆದಿದೆ. ಸ್ಟೇಷನ್ ನಲ್ಲಿ 20 ನಿಮಿಷಕ್ಕಿಂತ ಹೆಚ್ಚಿಗೆ ಇದ್ರೆ ದಂಡಾಸ್ತ್ರ ಪ್ರಯೋಗ ಆಗುತ್ತೆ. 5 ನಿಮಿಷ ಹೆಚ್ಚಿಗೆ ಮೆಟ್ರೋ ಸ್ಟೇಷನ್ ನಲ್ಲಿ ಇದ್ದಿದ್ದಕ್ಕೆ ಫೈನ್ ಹಾಕಲಾಗಿದೆ ಓರ್ವ ಪ್ರಯಾಣಿಕನಿಗೆ. ಬಿಎಂಆರ್ಸಿಎಲ್ ರೂಲ್ಸ್ ನಿಂದ ಸಿಟಿ ಮಂದಿ ಕಂಗಾಲಾಗಿದ್ದಾರೆ. ಸ್ಟೇಷನ್ ನಲ್ಲಿ ಕೇವಲ 20 ನಿಮಿಷಕ್ಕಷ್ಟೇ ಇರೋದಕ್ಕೆ ಅವಕಾಶ ಇರೋದು. 20 ನಿಮಿಷಕ್ಕಿಂತ ಹೆಚ್ಚಿಗೆ ಇದ್ರೆ ಫೈನ್ ಅನ್ನ ಹಾಕಲಾಗುತ್ತೆ. ಬಹುತೇಕರಿಗೆ ಈ ರೂಲ್ಸ್ ಗೊತ್ತೇ ಇಲ್ಲ. ಈಗ ಓರ್ವ ಪ್ರಯಾಣಿಕರಿಗೆ ಫೈನ್ ಹಾಕುವಂತಹ ಕೆಲಸವನ್ನ ಮೆಟ್ರೋ ಸಿಬ್ಬಂದಿ ಮಾಡಿದ್ದಾರೆ. ಜನ ವರ್ಕ್ ಮಾಡ್ತಾರಲ್ಲ, ಅಲ್ಲಿ ಒಂದು ಪವರ್ ಯಾವ್ದು ಆನ್ ಇಲ್ಲ, ಇವ್ರದ್ದು ಒಂದು ಪ್ಲಗ್ಸ್ ಯಾವ್ದು ಆನ್ ಇಲ್ಲ. ಅಲ್ಲಿ ನಾನು ಮೇಲ್ಗಡೆ ಕೂತು ನನ್ನ ಫೋನ್ ಚಾರ್ಜ್ ಮಾಡ್ಕೋತಾ ಇದೆ. ಫಾರ್ ಫೋನ್ ಚಾರ್ಜ್ ನಾನು 50 ರೂಪಾಯಿ ಪೇ ಮಾಡೋದಾರೆ ಯಾಕೆ ಮಾಡ್ಬೇಕ್ರಿ ನಾನು? ನೀವು ಫಸ್ಟ್ ಟೈಮ್ ಎಷ್ಟನೇ ಸಲ ಆಗ್ತಾ ಇರೋದು? ದಿಸ್ ಇಸ್ ಫಾರ್ ದ ಥರ್ಡ್ ಟೈಮ್. ನನ್ಗೆ ಅವ್ನು 2 ಟೈಮ್ ಆಗಿದೆ. ಇದು ಥರ್ಡ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್. ನಿಮ್ಗೆ ಈ ಸಲ 3 ಸಲ ಮತ್ತಷ್ಟು ಡಿಡಿಎಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಬಹುತೇಕ ಮೆಟ್ರೋ ಪ್ರಯಾಣಿಕರಿಗೆ ಈ ಹೊಸ ರೂಲ್ಸ್ ಬಗ್ಗೆ ಗೊತ್ತೇ ಇಲ್ಲ. ಇದು ಅಧಿಕೃತವಾಗಿರುವಂತಹ ರೂಲ್ಸಾ ಅಥವಾ ಈ ಪ್ರಯಾಣಿಕನಿಂದ ದಂಡವನ್ನ ವಸೂಲಿ ಮಾಡಿರೋದು ಯಾವ ಕಾರಣಕ್ಕಾಗಿ ಅಂತ ಹೇಳಿ? ಖಂಡಿತವಾಗಿಯೂ ಅಧಿಕೃತವಾಗಿರುವಂತಹ ರೂಲ್ಸೇ ವಿದ್ಯಾ. ಯಾಕಂತ ಹೇಳಿದ್ರೆ ನಮ್ಮ ಮೆಟ್ರೋ ಸ್ಟೇಷನ್ ನ ಒಳಗಡೆ ಸುಮ್ಮನೆ ಟೈಮ್ ಪಾಸ್ ಮಾಡಬಾರ್ದು. ಒಂದಷ್ಟು ಜನ ಬೇರೆ ಬೇರೆ ಕೆಲಸಗಳಿಗೆ, ಅಂದ್ರೆ ಒಂದು ಹುಡುಗಿರಿಗೆ ಚುಡಾಯಿಸೋದಕ್ಕೋ ಅಥವಾ ಏನೋ ಟೈಮ್ ಪಾಸ್ ಮಾಡೋದಕ್ಕೆ ಅಂತಾನೆ ಸ್ಟೇಷನ್ ಒಳಗಡೆ ಬರ್ತಾರೆ. ಅಂತಹವರಿಗೆ ಈ ರೂಲ್ಸ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಜಾಸ್ತಿ ಹೊತ್ತು ಅನಾವಶ್ಯಕವಾಗಿ ಟೈಮ್ ಸ್ಪೆಂಡ್ ಮಾಡಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ ಈ ಒಂದು ರೂಲ್ ಅನ್ನ ನಮ್ಮ ಮೆಟ್ರೋ ಮುಂಚೆಯಿಂದಲೂ ಕೂಡ ಮಾಡಿತ್ತು. ಆದ್ರೆ ಇದ್ರ ಬಗ್ಗೆ ಬಹುತೇಕ ಜನರಿಗೆ ಗೊತ್ತಿಲ್ಲ. ಅರಿವು ಮೂಡಿಸುವಂತಹ ಕೆಲಸವನ್ನ ಬಿಎಂಆರ್ಸಿಎಲ್ ಮಾಡಬೇಕಿತ್ತು. ಬಟ್ ಅದು ಮಾಡದೇ ಇರುವಂತಹ ಎಫೆಕ್ಟೇ ಇತ್ತೀಚೆಗೆ ಸಿಕ್ಕಾಪಟ್ಟೆ ಕೇಸಸ್ ಜಾಸ್ತಿ ಆಗ್ತಾ ಇರುವಂತದ್ದು. ಸೊ ಈ ತರ ಕೂಡ ಹಾಗೆ ಅರುಣ್ ಅನ್ನುವಂತಹ ಪ್ರಯಾಣಿಕ ಮೆಟ್ರೋ ಸ್ಟೇಷನ್ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಅವ್ರಿಗೆ ಹೊರಗಡೆ ಮಳೆ ಬರ್ತಾ ಇದ್ರಿಂದ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಸೊ ಚಾರ್ಜ್ ಹಾಕಬೇಕು ಅಂತ ಸಿಬ್ಬಂದಿ ಜೊತೆಗೆ ಕಿತ್ತಾಡ್ಕೊಂಡು ಆತ ಚಾರ್ಜರ್ ಪಾಯಿಂಟ್ ಅನ್ನು ಹುಡ್ಕೋದೇ ಒಂದು 10 ನಿಮಿಷ ಆಗೋಗ್ಬಿಟ್ಟಿರುತ್ತೆ. ಆಮೇಲೆ ಒಂದು 10% ಆದ್ರೂ ಚಾರ್ಜ್ ಆಗ್ಲಿ ಅಂತ ಆತ ಚಾರ್ಜ್ ಹಾಕೊಳಕ್ ಹೋಗ್ತಾನೆ. ಅಲ್ಲೊಂದು 20 ಮಿನಿಟ್ಸ್ ಆಗೋಗ್ಬಿಡುತ್ತೆ. ಮತ್ತೆ ಅದೇ ಸ್ಟೇಷನ್ ಅಲ್ಲಿ ಆತ ಎಕ್ಸಿಟ್ ಆಗುವಾಗ 25 ಮಿನಿಟ್ಸ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ 50 ರೂಪಾಯಿ ದಂಡ ಹಾಕಿರ್ತಾರೆ. ಇದು ಆತನ ಕಣ್ಣು ಕೆಂಪಾಗಲಿಕ್ಕೆ ಕಾರಣ ಆಗುತ್ತೆ. 5 ನಿಮಿಷ ಜಾಸ್ತಿ ಇದ್ದಿದ್ದಕ್ಕೆ ನಮಗೆ 50 ರೂಪಾಯಿ ಫೈನ್ ಆದ್ರೆ ನಾವು ಮತ್ತೆ ಒಳಗಡೆ ಹೋಗಿ ಚಾರ್ಜ್ ಹಾಕೊಳ್ಳೋಕೆ ಏನ್ ಅವಶ್ಯಕತೆ ಏನಿತ್ತು ಅಂತ ಆತ ಸಿಬ್ಬಂದಿ ಜೊತೆ ಜಗಳ ಆಡ್ತಾ ಇರ್ತಾರೆ. ಸದ್ಯ ಈ ವಿಚಾರ ಈಗ ವೈರಲ್ ಆಗ್ತಾ ಇರುವಂತದ್ದು ವಿದ್ಯಾ. ಥ್ಯಾಂಕ್ ಯು ಪ್ರಗತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.